ನಾಡಿನೆಲ್ಲೆಡೆ ದಸರಾ ಸಂಭ್ರಮ ಮನೆ ಮಾಡಿದೆ. ಈ ನವರಾತ್ರಿಗೆ ಬೆಂಗಳೂರು ಕೂಡ ಮಧುವಣ ಗಿತ್ತಿಯಂತೆ ಕಂಗೊಳಿಸುತ್ತಿದೆ. ಮನೆ ಮನೆಯಲ್ಲೂ ಗಲ್ಲಿ ಗಲ್ಲಿಯಲ್ಲೂ ಅತಿ ಸಂಭ್ರಮದಿಂದ ಹಬ್ಬ ಆಚರಿಸಲಾಗುತ್ತಿದೆ. ದಸರಾ ವೇಳೆ ಮನೆಯಲ್ಲಿ ಬೊಂಬೆಗಳನ್ನಿಡೋದು ಬಹಳ ಹಿಂದಿನಿಂದಲೂ ನಡೆದು ಬಂದ ಪದ್ಧತಿ. ಬೆಂಗಳೂರು ಅದೆಷ್ಟು ಆಧುನೀಕರಣವನ್ನ ಅಪ್ಪಿಕೊಂಡ್ರೂ ತನ್ನ ಮೂಲ ಸಾಂಸ್ಕೃತಿಕ ಬೇರುಗಳನ್ನ ಮಾತ್ರ ಎಂದೂ ಮರ್ತಿಲ್ಲ. ಅದಕ್ಕೆ ನಿದರ್ಶನ ಎಂಬಂತೆ ರೇಸ್ ಕೋರ್ಸ್ ರಸ್ತೆಯಲ್ಲಿರುವ ಈ ಸೌತ್ ರುಚಿ ರೆಸ್ಟೋರೆಂಟ್ ಹೋಟೆಲ್ನೊಳಗಡೆ ಸುಂದರವಾದ ಬೊಂಬೆಗಳನ್ನಿಟ್ಟಿದೆ. ಹೊರಗಡೆ ಅಂಬಾರಿ ಹೊತ್ತ ಅಭಿಮನ್ಯುವನ್ನೇ ಕರ್ಕೊಂಡು ನಿಲ್ಲಿಸಲಾಗಿದೆ. ನವರಾತ್ರಿಯನ್ನ ವಿಶೇಷವಾಗಿಸುವ ಇದೇನು ಆನೆ ಬೊಂಬೆ ಸ್ಟೋರಿ, ಬನ್ನಿ ಒಂದ್ ರೌಂಡ್ ನೋಡ್ಕೊಂಡು ಬರೋಣ. ಅರೇರೆ, ಇದೇನು ಬೆಂಗಳೂರಿನ ಫುಟ್ಪಾತ್ ಮೇಲೊಂದು ಆನೆ ನಿಂತಿದ್ಯಲ್ಲ, ಅದು ಕೂಡ ಅಂಬಾರಿ ಹೊತ್ತ ಅಭಿಮನ್ಯು. ಇದು ಹೇಗ್ ಸಾಧ್ಯ? ಮೈಸೂರು ಜಂಬೂ ಸವಾರಿಯಲ್ಲಿರ್ಬೇಕಾದ ಅಭಿಮನ್ಯು ಬೆಂಗಳೂರಿನಲ್ಲಿ ಹೇಗ್ ಬಂತು ಅಂತ ಯೋಚನೆ ಮಾಡ್ತಿದ್ದೀರಾ? ನಾಡಿನೆಲ್ಲೆಡೆ ದಸರಾ ಸಂಭ್ರಮ. ನವರಾತ್ರಿ ಹಬ್ಬವು ಬೆಂಗಳೂರಿಗೆ ರಂಗು ತುಂಬಿದೆ. ಎಲ್ಲೆಡೆ ಹಬ್ಬದ ವಾತಾವರಣ. ದಸರಾ ಹಬ್ಬದ ವೇಳೆ ಮನೆ ಮನೆಗಳಲ್ಲಿ ಗೊಂಬೆಯನ್ನ ಇಡೋದು ಹಳೆಯ ಕಾಲದಿಂದ ನಡೆದು ಬಂದ ಸಂಪ್ರದಾಯ. ರೇಸ್ಕೋರ್ಸ್ ರಸ್ತೆಯಲ್ಲಿರುವ ಈ ಸೌತ್ ರುಚಿ ಹೋಟೆಲ್ನಲ್ಲೂ ಈ ಬಾರಿ ಗೊಂಬೆಯನ್ನ ಇಡಲಾಗಿದೆ. ಆ ಮೂಲಕ ನವರಾತ್ರಿ ಮಹತ್ವವನ್ನ ಸಾರಿ ಹೇಳ್ತಾ ಇದೆ. ಬೊಂಬೆಗಳನ್ನ ಸಾಮಾನ್ಯವಾಗಿ ಮರದ ಅಥವಾ ಸ್ಟೀಲ್ ಸ್ಟ್ಯಾಂಡ್ಗಳನ್ನ ಬಳಸಿ 3, 5, 7 ಅಥವಾ 9 ಬೆಸ ಸಂಖ್ಯೆಯ ಮೆಟ್ಟಿಲುಗಳ ಆಕಾರದಲ್ಲಿ ಜೋಡಿಸಲಾಗುತ್ತದೆ. ಮೊದಲು ಪಟ್ಟದ ಬೊಂಬೆ, ಕಲಶ, ಗಣಪತಿ ಹಾಗೂ ದೇವರುಗಳನ್ನ ಮೇಲಿನ ಹಂತಗಳಲ್ಲಿ ಇಟ್ಟು ಪೂಜಿಸಲಾಗುತ್ತದೆ. ಕೆಳ ಹಂತಗಳಲ್ಲಿ ಇತರೆ ಬೊಂಬೆಗಳನ್ನ ಇಟ್ಟು ಸಂಪ್ರದಾಯಗಳನ್ನ ಆಚರಿಸಲಾಗುತ್ತದೆ. ಧಾರ್ಮಿಕ ಸಮಾರಂಭಗಳಲ್ಲಿ ರಿಯಲ್ ಆನೆಗಳ ಬದಲಾಗಿ ಪ್ರತಿರೂಪ ಮಾಡೆಲ್ಗಳನ್ನ ಬಳಸೋ ಟ್ರೆಂಡ್ ಈಗ ಜನಪ್ರಿಯವಾಗಿದೆ. ಹೋಟೆಲ್ ಹೊರಗಡೆ ಇಡಲಾಗಿರುವ ಅಂಬಾರಿ ಹೊತ್ತಿರುವ ಅಭಿಮನ್ಯು ಆನೆಯ ಗೊಂಬೆಯಂತೂ ಸಾರ್ವಜನಿಕರ ಆಕರ್ಷಣೆಯ ಬಿಂದುವಾಗಿದೆ. ಒಂದು ಕ್ಷಣ ರಿಯಲ್ ಅಭಿಮನ್ಯುವೇ ಬಂದು ನಿಂತಂತೆ ಭಾಸವಾಗುತ್ತದೆ. ದಸರಾ ಆಚರಣೆ, ಗೊಂಬೆ ಪ್ರದರ್ಶನದ ಬಗ್ಗೆ ಸೌತ್ ರುಚೀಸ್ ಮಾಲೀಕರಾದ ಪ್ರದೀಪ್ GR ಹೇಳಿದ್ದಿಷ್ಟು. ನಮಸ್ಕಾರ, ನಾನು GR ಪ್ರದೀಪ್, ಸೌತ್ ರುಚಿ ಸ್ಕ್ವೇರ್ ಚೇರ್ಮನ್ ಆ್ಯಂಡ್ MD ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮ ದಸರಾ ಹಬ್ಬ ನಿನ್ನೆಯಿಂದ ಶುರುವಾಗಿದೆ ಇಡೀ ದೇಶದಲ್ಲಿ. ಅದರ ಅಂಗವಾಗಿ ನಾವು ಇವತ್ತು ನಿನ್ನೆಯಿಂದ ಗೊಂಬೆ ಹಬ್ಬ ನಮ್ಮ ಹೋಟೆಲ್ನಲ್ಲಿ ನಾವು ಶುರು ಮಾಡಿದ್ದೀವಿ. ಈ ಗೊಂಬೆ ಹಬ್ಬ ಅನ್ನೋದು ನಮ್ಮ ಸಂಸ್ಕೃತಿಯ ಭಾಗ. ನಮ್ಮ ಸಂಸ್ಕೃತಿನ ನಾವು ಇಲ್ಲಿ ಪ್ರದರ್ಶನ ಮಾಡಬೇಕಾಗಿರೋದು ಮತ್ತು ಅದರ ಜೊತೆಗೆ ಎಲ್ಲರನ್ನೂ ಜೋಡಿಸ್ಬೇಕಾಗಿರೋದು ಇದು ಒಂದು ಕರ್ತವ್ಯದ ಭಾಗವಾಗಿ ನಮ್ಮ ಹಿರಿಯರು ಇದನ್ನು ಕರ್ನಾಟಕದಲ್ಲಿ ಹೇಳ್ಕೊಡ್ತಾ ಬಂದಿದ್ದಾರೆ. ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಹಿಂದಿನ ಕಾಲದಲ್ಲಿ ನಮ್ಮ ಓಲ್ಡ್ ಮೈಸೂರು ಜಿಲ್ಲೆಗಳಲ್ಲಿ ಎಲ್ಲರ ಮನೆಯಲ್ಲೂ ಇಡ್ತಾಯಿದ್ರು ಈ ಗೊಂಬೆಗಳನ್ನು. ನಾವು ಸಣ್ಣ ಹುಡುಗರಾದಾಗ ಪ್ರತಿಯೊಬ್ಬರು ಮನೆಗೂ ಹೋಗಿ ಯಾವ್ಯಾವ ಗೊಂಬೆ ಇಟ್ಟಿದ್ದಾರೆ ಅಂತ ಮನೆ ಮನೆಗೆ ಹೋಗಿ ನಾವು ನೋಡ್ಕೊಂಡು ಬರ್ತಾಯಿದ್ವಿ. ನಮಗೆ ಅದರ ಜೊತೆಗೆ ಜೋಡಿಸ್ಕೊಂಡು ಅದನ್ನು ಈ ವರ್ಷ ನಾವು ಭಾಳ ದೊಡ್ಡ ರೀತಿಯಲ್ಲಿ ಮಾಡಬೇಕು, ನಮ್ಮ ಹೋಟೆಲಲ್ಲಿ ನಾವು ಗೊಂಬೆ ಹಬ್ಬ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೊಂದು ಸಂಕಲ್ಪ ಮಾಡಿ ಇವತ್ತು ಗೊಂಬೆಗಳನ್ನ ನಮ್ಮ ವೇದಗಳ ಕಾಲದಿಂದ ಹಿಡಿದು ಇವತ್ತಿನ ಸಾಂಸ್ಕೃತಿಕವಾಗಿ ಏನೇನಿದೆ ಅಲ್ಲಿ ತನಕ ನಾವು ಗೊಂಬೆಗಳನ್ನು ಪ್ರದರ್ಶನ ಮಾಡಿದ್ದೀವಿ. ಇದರ ಜೊತೆಗೆ ನಮ್ಮ ಹೋಟೆಲ್ನಲ್ಲಿ ಹೊರಗಡೆ ಅಭಿಮನ್ಯು ನಮ್ಮ ಇವತ್ತು ಅಂಬಾರಿ ಹೊರುವಂಥ ಆನೆ, ಆ ಅಭಿಮನ್ಯು ಮತ್ತು ಅದರ ಮೇಲೆ ನಾಡದೇವತೆ ಭುವನೇಶ್ವರಿ ಮತ್ತು ಅಂಬಾರಿ ಎರಡನ್ನೂ ಎಲ್ಲ ಪ್ರದರ್ಶನ ಮಾಡಿದ್ದೀವಿ. ಇದರಿಂದ ಏನಾಗುತ್ತೆ, ಜನಗಳಿಗೆ, ಬೆಂಗಳೂರಲ್ಲಿರೋ ಜನಗಳಿಗೆ ದಸರಾ ಹಬ್ಬನ ಇಲ್ಲಿ ನಮ್ಮ ಹೋಟೆಲಲ್ಲಿ ಬಂದು ಕೂಡ ಆಚರಿಸ್ಕೋಬೋದು. ಅದಕ್ಕೊಂದು ಅವಕಾಶ ಮಾಡಿಕೊಟ್ಟಿದ್ದೀವಿ. ಅದರ ಜೊತೆಗೆ ಅವ್ರ ಮಕ್ಕಳಿಗೂ ಕೂಡ ಬಂದಾಗ ಅವರು ತಿಳಿಸ್ಬೋದು, ತಂದೆ ತಾಯಿಯವರು ಯಾವ್ಯಾವ ಗೊಂಬೆ ಏನೇನನ್ನು ಸಿಗ್ನಿಫಿಕೆನ್ಸ್ ಹೇಳುತ್ತೆ. ಅದರ ಜೊತೆಗೆ ನಮ್ಮ ಮಕ್ಕಳು ಕೂಡ ಅದರ ಅರ್ಥ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಅವರಿಗೂ ಕೂಡ ಅವರ ಜೀವನದಲ್ಲಿ ಒಂದು ರೋಲ್ ಮಾಡೆಲ್ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯವಾಗಿ ನಾನು ಈ ಕೆಲಸ ಇವತ್ತು ಗೊಂಬೆ ಹಬ್ಬನ 11 ದಿವಸ, ಈ ಸಲ ದಸರಾ ನವರಾತ್ರಿ 11 ದಿವಸನೂ ನಾವು ಮಾಡ್ತಾಯಿದ್ದೀವಿ. ಈಗ ಇಲ್ಲಿ ನಾವು
ಗೊಂಬೆ ಹಬ್ಬದಲ್ಲಿ ಒಂದು 100 ಗೊಂಬೆಗಳನ್ನು ಇಟ್ಟಿದ್ದೀವಿ. ಮೇಲ್ಗಡೆ ಗಣಪತಿ ದೇವರಿದ್ದಾರೆ, ಅಕ್ಕಪಕ್ಕ ಅಲ್ಲಿ ದಶಾವತಾರ, ಈ ಕಡೆ ನವದುರ್ಗೆಯರು, ಆ ಕಡೆ ಅಷ್ಟಲಕ್ಷ್ಮಿಯರು, ಅದರ ಕೆಳಗಡೆ 4 ವೇದಗಳು, ಜೊತೆಗೆ ನಮ್ಮ ಆಚಾರ್ಯರು ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಹಾಗೆ ಕಾಮಧೇನು ಮತ್ತು ರಾಘವೇಂದ್ರ ಸ್ವಾಮಿಗಳಿದ್ದಾರೆ. ಇಲ್ಲಿ ವೆಂಕಟರಮಣ, ಪದ್ಮಾವತಿ, ಆಮೇಲೆ ಅಯೋಧ್ಯ ಶ್ರೀರಾಮಚಂದ್ರ ದೇವರು, ಆಮೇಲೆ ಪಾಂಡುರಂಗ ದೇವರು, ನರಸಿಂಹ ದೇವರು, ರಾಮ ಲಕ್ಷ್ಮಣ ಸೀತೆ ದೇವರು, ಮಾಮಿ, ಹಾಗೆ ಇಲ್ಲಿ ಕೈಲಾಸ ಪರ್ವತ ಹಾಗೂ ಎಲ್ಲ ದೇವತೆಗಳಿದ್ದಾರೆ. ಹಾಗೆ ದುರ್ಗಾದೇವಿ, ಸರಸ್ವತಿ, ಲಕ್ಷ್ಮಿ, ಹಾಗೆ ಕುದುರೆ, ಹಸು, ಕರು, ಆಮೇಲೆ ಶ್ರೀಮನ್ ನಾರಾಯಣ ದೇವರು, ಆಮೇಲೆ ಮೈಸೂರು ನಂದಿ, ಭಾಳ ಫೇಮಸ್ ಆಗಿರೋಂಥ ಮೈಸೂರು ಚಾಮುಂಡಿ ಬೆಟ್ಟದಲ್ಲಿರೋಂಥ ನಂದಿ, ಮಹಿಷಾಸುರ, ಹಾಗೆ ಜಯಚಾಮರಾಜೇಂದ್ರ ಒಡೆಯರ ಬನ್ನಿ ಪೂಜೆ ಮಾಡ್ತಾ ಇರೋಂಥದ್ದು ಒಂದು ಎಲ್ಲ ಪದ್ಧತಿ ಇದು. ಹಾಗೆ ಇಲ್ಲಿ ಮೈಸೂರು ಅರಮನೆ, ಜಗದ್ವಿಖ್ಯಾತ ಮೈಸೂರು ಅರಮನೆ, ಇವಾಗಿನ ದೊರೆಗಳಾದ ಹಿಸ್ ಹೈನೆಸ್ ಯದುವೀರ್ ಶ್ರೀ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಹಾಗೂ ಅವರ ಧರ್ಮಪತ್ನಿಯರಾದ ತ್ರಿಷಿಕಾ ಕುಮಾರಿ ದೇವಿಯವರು, ಹಾಗೂ ಹಳೆ ರಾಜರ ಕಾಲದಲ್ಲಿದ್ದಂಥ ಅಂಬಾರಿ, ಈಗ ನಮ್ಮ ಜನರ ದಸರಾ ಆಗಿರುವಂಥ ನಾಡದೇವತೆ ಅಂಬಾರಿ, ಹಾಗೂ ಇದು ಸಯಾಜಿರಾವ್ ವೃತ್ತ, ನಮ್ಮ ನಾಲ್ವಡಿ ಮಹಾರಾಜರಿಗೆ ಅತ್ಯದ್ಭುತ ಆಗಿದ್ದಂತಹ ಸಯಾಜಿರಾವ್ರವರ ವೃತ್ತ ಮೈಸೂರಲ್ಲಿದೆ, ಜಗದ್ವಿಖ್ಯಾತ ಅದು ಕೂಡ. ಜೊತೆಗೆ ಇಲ್ಲಿ ಮದುವೆ, ನಮ್ಮ ಸಂಸ್ಕೃತಿಯಲ್ಲಿ ಯಾವ ಥರ ಮದುವೆಗಳ ಶಾಸ್ತ್ರ ನಡೀತದೆ ಅದ್ರ ಬಗ್ಗೆ ವಾದ್ಯಗಳು, ಆಮೇಲೆ ನಮ್ಮ ಸೌತ್ ರುಚೀಸ್ ರೆಸ್ಟೋರೆಂಟಿನ ಭಾಗ ಎಲ್ಲದನ್ನು ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ. ಜೊತೆಗೆ ಅದು ಘಟೋತ್ಕಚ ಊಟ ಮಾಡ್ತಾ ಇರೋದು. ಆಮೇಲೆ ಇದೆರಡು ವಿಗ್ರಹಗಳು ಶೆಟ್ಟಿ, ಆಮೇಲೆ ದೀಪಾ ದೇವಿಯರು ಇಬ್ಬರು. ಹಾಗೆ ಇದನ್ನೆಲ್ಲದನ್ನು ಇಡೋ ಮುಖಾಂತರ ಕಲಶ ಸ್ಥಾಪನೆ, ನಮ್ಮ ಸಂಸ್ಕೃತಿಯ ಭಾಗವಾಗಿ ಕಲಶ ಸ್ಥಾಪನೆ ಮಾಡಿ ಪ್ರತಿಯೊಂದು, ಇದು ನೋಡೋದಕ್ಕೆ ನೀವು ಗೊಂಬೆ ಅನ್ಕೋಬೋದು, ಗೊಂಬೆ ಅಲ್ಲ, ಅದರಲ್ಲಿ ಪ್ರತಿಯೊಂದು ಗೊಂಬೆಯಲ್ಲೂ ಕೂಡ ಶಕ್ತಿ ಇದೆ. ಅದು ನಮ್ಮ ಸಂಸ್ಕೃತಿಯ ಭಾಗವಾಗಿ ಇವತ್ತು ನಾವು ಈ ಹಬ್ಬನ ಬರೀ ಒಂದು ಪ್ರದರ್ಶನ ಅಲ್ಲದೆ ಸಂಸ್ಕೃತಿಯ ಭಾಗವಾಗಿ ಬರೀ ಪ್ರದರ್ಶನ ಅಲ್ಲದೆ ಇದನ್ನು ನಾವು ಒಂದು ಪೂಜೆಯ ಪದ್ಧತಿಯ ರೀತಿಯಲ್ಲೂ ಕೂಡ ಆಚರಿಸ್ತಾ ಇದ್ದೀವಿ. ಜನಗಳು ಕೂಡ ಇಲ್ಲಿ ಬಂದು ಭಾಗವಹಿಸಿ ಅವರು ಕೂಡ ಈ ಎಲ್ಲ ದೇವರ ಒಂದು ಅನುಗ್ರಹ ಪಡೆದು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಪ್ರತಿ ದಿವಸ ನೈವೇದ್ಯ ಮಾಡ್ತೀವಿ, ಪ್ರಸಾದ ಕೊಡ್ತೀವಿ. ಹಾಗೂ ಜನಗಳಿಗೆ ಏನಾರು ಇದರಲ್ಲಿ ಕೇಳದಲ್ಲಿ ನಾವು ಬಂದು ಎಲ್ಲದೂ ಎಕ್ಸ್ಪ್ಲೈನ್ ಮಾಡೋಕ್ಕೂ ರೆಡಿ ಇದ್ದೀವಿ. ಎಲ್ಲರೂ ಬಂದುಬಿಟ್ಟು ಈ ಹಬ್ಬನ ನಮ್ಮ ಜೊತೆಗೆ ಪಾಲ್ಗೊಂಡು ಸಂಭ್ರಮಿಸಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತೀನಿ. ನಮಸ್ಕಾರ. ನಾನು ಇಲ್ಲಿ ಬೆಂಗಳೂರಿಗೆ ಬಂದಾಗ ಆರ್ಗ್ಯಾನಿಕ್ ಹೋಟೆಲ್ಸ್ ಎಲ್ಲಿ ಸರ್ಚ್ ಮಾಡಿದ್ರಾಗ ಇವ್ರದ್ದು ಅಣ್ಣರದ ಸಿಕ್ತು ರುಚಿ ಹೋಟೆಲ್. ನಾವು ಬೆಂಗಳೂರಿಗೆ ಬಂದರೆ ಕಂಪಲ್ಸರಿ ಇಲ್ಲೇ ಊಟಕ್ಕಾಯ್ತು ಎಲ್ಲಾಯ್ತು ಇಲ್ಲೇ ನಾವು ನಾಷ್ಟ ಆಯ್ತು ಇಲ್ಲೇ ಮಾಡ್ತೀವಿ. ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಇವರು ಓನ್ ಫಾರ್ಮ್ ಇದ್ದಾವೆ. ನಾವೊಂದು ಇಷ್ಟ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ, ಎಲ್ಲ ಜನರು ಆರ್ಗ್ಯಾನಿಕ್ ತಿನ್ನೋದ್ರ ಕಡೆ ಹೆಚ್ಚು ಲಕ್ಷ ಕೊಡ್ರಿ. ಶುದ್ಧವಾದ ತಿನ್ನಬೇಕು, ಆರೋಗ್ಯಕ್ಕೆ ಹೆಚ್ಚಿನ ಮತ್ತೊಂದು ಯಾವುದೂ ಇಲ್ಲ. ಮತ್ತು ಇನ್ನೊಂದೇನು ವಿಶೇಷಪ್ಪ ಅಂದ್ರೆ ಇವ್ರ ಅಣ್ಣರಲ್ಲಿ ಇದ್ರದ್ದು ದಸರಾದ್ದು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅದನ್ನು ನೋಡಿ ನಮಗೆ ತುಂಬ ಖುಷಿ ಆಯಿತು. Very happy to be here in Ruchis. I think they serve the best food in Bangalore, and I'm happy that they're also aware of organic foods, and they do a lot. And I'm here to promote organic foods and try and expand healthy food throughout India. So, very happy to be here. Thank you. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.